ನಮಸ್ಕಾರ ಫ್ರೆಂಡ್ಸ್, ಬಿ ಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ 14ನೇ ಮತ್ತು 15ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಸೊ ಸ್ಪಷ್ಟವಾದ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮೊದಲನೇ ಕೆಲಸ ನಾವು ಇನ್ನೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಮತ್ತು ವಿಡಿಯೋದಲ್ಲಿ ನಿಮ್ಗೆ ಏನು ಕಂಟೆಂಟ್ ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು, ನಿಮ್ಗೆ ಏನು ಇಷ್ಟ ಆಗಿಲ್ಲ, ಮತ್ತು ನಿಮಗೆ ಮುಂದೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು, ನಿಮಗೆ ಯಾವ ಇನ್ಫಾರ್ಮೇಷನ್ ಬೇಕು, ಸೊ ನಿಮ್ಮದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಕಮೆಂಟ್ ಬಾಕ್ಸ್ ಇರೋದೇ ನಿಮಗೋಸ್ಕರ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸು. ಮತ್ತು ಅದರ ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ 14 ಮತ್ತು 15ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಸ್ಪಷ್ಟವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಸೊ ಮೊದಲನೇದಾಗಿ ಈಗಿನ 14ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಸೊ ನಿನ್ನೆ ಒಂದು ವಿಡಿಯೋ ಮಾಡಿದೆ. ಸೊ ಅದರಲ್ಲಿ ನಿಮಗೆ ಸ್ಪಷ್ಟವಾದ ಮಾಹಿತಿ ಕೂಡ ಕೊಟ್ಟಿದೆ. ಸೊ 14ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಯಾವಾಗಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಸೊ ಯಾವಾಗ DBT ಮುಖಾಂತರ ಪುಷ್ ಮಾಡಿದ್ದಾರೆ ಅಂತ ಕೂಡ ನಿಮಗೆ ಹಿಂದಿನ ವಿಡಿಯೋನಲ್ಲಿ ಹೇಳಿದೆ. ಸೊ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದೆ ಅಂದರೆ, ಈಗ ಆಲ್ರೆಡಿ ಅವರು ಏನೀಗ 11ನೇ ತಾರೀಕಿಗೆ DBT ಮುಖಾಂತರ ಪುಷ್ ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ 12, 13, ಸೊ ಇದೇ ರೀತಿ 20ನೇ ತಾರೀಕು ಒಳಗಡೆ 14ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ನಿಮಗೆ ಹೇಳಿದೆ ಫ್ರೆಂಡ್ಸ್. ಸೊ ಇದನ್ನು ನೀವು ನೋಡ್ತಾ ಇರ್ಬೋದು, ಇದು ಬೆಳಗಾವಿ ಜಿಲ್ಲೆದು. ಇವತ್ತು 13/11/2024 ಇವತ್ತು 2,000 ರೂಪಾಯಿ ಅಮೌಂಟ್ ಏನಿದೆ ಅದು KVG ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ ಫ್ರೆಂಡ್ಸ್. ರೀತಿ ಫ್ರೆಂಡ್ಸ್, ಈಗ ಏನಿದೆ 14ನೇ ಕಂತಿನ ಅಮೌಂಟ್ ಏನಿದೆ, ಸೊ ಆದಷ್ಟು ಬೇಗ ಈಗ 20ನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಯಾರಿಗೆಲ್ಲ 14ನೇ ಕಂತಿನ ಅಮೌಂಟ್ ಜಮಾ ಆಗಿದೆ ಅವರೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಯಾವ ಜಿಲ್ಲೆಗಳಿಗೆ ಆಗಿದೆ, ಯಾವ ಜಿಲ್ಲೆಯಿಂದ, ಮತ್ತು ಯಾರಿಗೆ ಎಷ್ಟು ಅಮೌಂಟ್ ಅಂದರೆ 2,000 ರೂಪಾಯಿ ಜಮಾ ಆಗಿದೆ, ಮತ್ತು ಅಕ್ಕಿ ಭಾಗ್ಯ ಅಂದರೆ ಅನ್ನಭಾಗ್ಯ ಅಮೌಂಟ್ ಏನೋ ಜಮಾ ಆಗಿತ್ತು ಅಂದರೆ ಅದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಅದು ಕೂಡ ಜಮಾ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಮತ್ತು ಯಾವ ಜಿಲ್ಲೆಗಳಿಗೆ 2,000 ರೂಪಾಯಿ ಅಮೌಂಟ್ ಬಂದಿಲ್ಲ, ಸೊ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಫ್ರೆಂಡ್ಸ್. ಮತ್ತು ಇದ್ರ ಜೊತೆಗೆ ಈಗ 15ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಸೊ ಅದರ ಮಾಹಿತಿ ಕೂಡ ಸ್ಪಷ್ಟವಾಗಿ ನಿಮಗೆ ಇದೇ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ 20ನೇ ತಾರೀಕು ಒಳಗಡೆ ಏನಿದೆ ಅಂದರೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ 14ನೇ ಕಂತಿನ ಅಮೌಂಟ್ ಏನಿದೆ, ಸೊ ಆದಷ್ಟು ಬೇಗ ಎಲ್ಲರ ಅಕೌಂಟ್ಗಳಿಗೆ ಬರುತ್ತೆ, ಎಲ್ಲ ಫಲಾನುಭವಿಗಳಿಗೆ 14ನೇ ಕಂತಿನ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ಸೊ ಇದ್ರ ಜೊತೆಗೆ ಈಗ 15ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಸೊ ಆಫ್ಟರ್ 20 ಅಂದರೆ 20ನೇ ತಾರೀಕಿನ ಮುಂದೆ ಇದೇ ನವೆಂಬರ್ ತಿಂಗಳ ಅಂದರೆ ಇದೇ ತಿಂಗಳು ಕೊನೆಯ ವಾರದಲ್ಲಿ ಬರೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ತು ಅಂದರೆ, ಯಾವಾಗ ಬರುತ್ತೆ ಎಕ್ಸಾಕ್ಟ್ ಡೇಟ್ ಏನಾದರೂ ಸಿಕ್ತು ಅಂದರೆ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು, ಮಾಹಿತಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.